1946ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಒಂದು ಸಂಸ್ಥೆಯನ್ನು ಕಟ್ತಾರೆ. ಅದರ ಹೆಸರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನೋ ಒಂದು ಸಂಸ್ಥೆ. ಅದರ ಉದ್ದೇಶ ಈ ದೇಶಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ತಯಾರು ಮಾಡುವುದು. ಹಲವಾರು ವ್ಯಕ್ತಿಗಳು ತಮ್ಮ ವೃತ್ತಿಯಲ್ಲಿ ಹೆಸರುವಾಸಿಯಾಗಿದ್ದವರು ಅಥವಾ ಜನರ ಬಗ್ಗೆ ಕಾಳಜಿ ಇದ್ದಂಥ ವ್ಯಕ್ತಿಗಳು ಆ ಸಭೆಯ ಸದಸ್ಯರಾಗಿದ್ದರು. ಅಲ್ಲಿ ಮೊದಲನೇ ವಿಚಾರ ಚರ್ಚೆಗೆ ಬಂದದ್ದು ಏನಂದರೆ, ಮುಂದೆ ಸ್ವಾತಂತ್ರ್ಯ ಪಡೆದ ನಂತರ ನಾವು ಯಾವ ರೀತಿಯ ರಾಜನೀತಿಯನ್ನು ಅಳವಡಿಸಿಕೊಳ್ಬೇಕನ್ನೋದು ಭಾಳ ದೀರ್ಘವಾದ ಗಂಭೀರವಾದ ಚರ್ಚೆ ನಡೆಯಿತು. ಹಲವಾರು ಹಿರಿಯರು ಹೇಳ್ತಾರೆ, ನಾವು ಭಾರತೀಯರು ಎಂದೂ ಸ್ವಾತಂತ್ರ್ಯರಾಗಿರಲಿಲ್ಲ. ರಾಜ ಮಹಾರಾಜರ ಆಡಳಿತ ಇದ್ದಿದ್ವಿ, ಪರದೇಶಿಯರ ಆಡಳಿತ ಇದ್ದಿದ್ವಿ. ಈ ಹಿನ್ನೆಲೆಯಲ್ಲಿ ಅಂಥ ಒಂದು ರಾಜನೀತಿಯನ್ನು ಪಡ್ಕೊಳ್ಳೋಣ, ಅದರಿಂದ ಪ್ರತಿಯೊಬ್ಬ ಭಾರತೀಯನಿಗೂ ಈ ದೇಶ ನಂದು, ಈ ಸರ್ಕಾರ ನನ್ನಿಂದಾಗಿ ನನಗಾಗಿ ಅನ್ನುವ ಭಾವನೆ ಮೂಡಬೇಕನ್ನುವ ಚರ್ಚೆ ಮಾಡ್ತಾರೆ. ಅಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ರಾಜನೀತಿಗಳಿದ್ದರು. ರಾಜ ಮಹಾರಾಜರಿದ್ದರು, ಸರ್ವಾಧಿಕಾರಿಗಳು ಇದ್ದರು, ಇಸಮ್ ಬೇಸ್ಡ್ ಪಾಲಿಟಿಕ್ಸ್ ಅಂತ ಇತ್ತು, ಕಮ್ಯುನಿಸಮ್, ಸೋಷಿಯಲಿಸಮ್, ಕ್ಯಾಪಿಟಲಿಸಮ್. ಆ ಹಿನ್ನೆಲೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸದಸ್ಯರು ಪ್ರಜಾಪ್ರಭುತ್ವ ಅನ್ನೋದು ರಾಜನೀತಿಯನ್ನು ಪಡ್ಕೊಳ್ಳೋಣ ಅಂತ ಚರ್ಚೆ ಮಾಡ್ತಾರೆ. ಪ್ರಜಾಪ್ರಭುತ್ವದ ಅರ್ಥ ಅಂದು ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ ಇತ್ತು. ಒಂದು ವೇಳೆ ಇವತ್ತು ನನ್ನ ಅನುಭವದಲ್ಲಿ ಆ ಪ್ರಜಾಪ್ರಭುತ್ವದ ಅರ್ಥ ಬದಲಾವಣೆ ಆಗಿದೆ. ನನ್ನ ಅನಿಸಿಕೆಯಲ್ಲಿ ಅದು ಕೆಲವರಿಂದ ಕೆಲವರಿಗಾಗಿ ಕೆಲವರ ಸರ್ಕಾರ ಆಗಿದೆ. ಇದು ಪ್ರಜಾಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವವನ್ನು ನೆಪ ಮಾಡಿಕೊಂಡು ಅದರಿಂದ ಲಾಭ ಪಡೆಯುವಂಥ ವ್ಯಕ್ತಿಗಳು ಸಾವಿರಾರು ಜನ ಇದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಆಡಳಿತ ನಡೀತಾ ಇದೆ ನೋಡಿ. 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಜೀಪ್ ಹಗರಣ. ಹೊರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಹಿನ್ನೆಲೆಯಲ್ಲಿ 52 ಲಕ್ಷ ರೂಪಾಯಿ ಕೆಲವು ಅಧಿಕಾರದಲ್ಲಿದ್ದವರು, ಅದು ರಾಜಕೀಯ ಅಧಿಕಾರವಿರಬಹುದು, ಆಡಳಿತೀಯ ಅಧಿಕಾರ ಇದ್ದವರು ಕೊಳ್ಳೆ ಮಾಡಿದ್ರು 52 ಲಕ್ಷ. ತದನಂತರ ಪ್ರತಿ ವರ್ಷ 1-2 ಹಗರಣಗಳು ಬಯಲಿಗೆ ಬರ್ತಾ ಇದ್ದವು. ಎಲ್ಲ ಹಗರಣಗಳು ಬಯಲಿಗೆ ಬರಲ್ಲ, 10ರಲ್ಲಿ 1-2 ಬರ್ಬೋದು. ಅದೇ ರೀತಿ ಮುಂದ್ರಾ ಹಗರಣ, LIC, ದಾಲ್ಮಿ ಹಗರಣ, ಬ್ಯಾಂಕ್ ಹಗರಣ, ನಗರವಾಲ ಸೆಂಟ್ರಲ್ ಬ್ಯಾಂಕ್ ಹಗರಣ, ಇಂಥ ಹಗರಣಗಳು ಬಯಲಿಗೆ ಬಂದವು. 80ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂತು. ಇಲ್ಲಿ ವಯಸ್ಸಾದವರಿಗೆ ನೆನಪಿರಬಹುದು, ಬೋಫರ್ಸ್ ಅನ್ನೋ ಒಂದು ಹಗರಣ. ಅದರಲ್ಲಿ ಈ ದೇಶಕ್ಕೆ ಆದ ನಷ್ಟ 64 ಕೋಟಿ ರೂಪಾಯಿ. ಮಿಕ್ಕಿದ್ದು ಬಿಟ್ಬಿಡೋಣ. 2010ಕ್ಕೆ ಬಂದರೆ 2 ಹಗರಣಗಳು ಬಯಲಿಗೆ ಬಂದವು. ಕಾಮನ್ವೆಲ್ತ್ ಗೇಮ್ಸ್, ಅದರಲ್ಲಿ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಅಧಿಕಾರದಲ್ಲಿರುವವರು. ರಾಜಕೀಯ ಅಧಿಕಾರ ಇರ್ಬೋದು, ಆಡಳಿತ ಅಧಿಕಾರ. ಈ ಸಂಖ್ಯೆ ನಂದಲ್ಲ. ಇದನ್ನು ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಂತಹ ಒಬ್ಬ ಅಧಿಕಾರಿ, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, CAG, ಅವ್ರು ಹೇಳ್ತಾರೆ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ಅದೇ ವರ್ಷ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. 2012ರಲ್ಲಿ ಕೋಲ್ಗೇಟ್ ಅನ್ನೋ ಹಗರಣ, ಕಲ್ಲಿದ್ದಲಿನ ಹಗರಣ, 1,86,000 ಕೋಟಿ ರೂಪಾಯಿ. ಈ ಕೊಳ್ಳೆ ಹೊಡೆದವ್ರು ಯಾರು? ಅಧಿಕಾರದಲ್ಲಿರುವವರು, ರಾಜಕಾರಣಿಗಳು, ಅಧಿಕಾರಿಗಳು. ಈ ಮೊತ್ತವನ್ನು ಕರ್ನಾಟಕ ರಾಜ್ಯದ 1 ವರ್ಷದ ಬಜೆಟ್ಗೆ ಹೋಲಿಸಿ ನೋಡಿ ನೀವು. 6.5 ಕೋಟಿ ಜನಸಂಖ್ಯೆಗೆ 4 ಲಕ್ಷ ಸರ್ಕಾರಿ ನೌಕರರ ವೇತನಕ್ಕೆ ಮತ್ತೆ ರಾಜ್ಯದ ಅಭಿವೃದ್ಧಿಗಾಗಿ 2017-18ರಲ್ಲಿ ಮೀಸಲಾಗಿಟ್ಟಂತಹ ಹಣ 1,80,000 ಕೋಟಿ. ಕೆಲವು ವ್ಯಕ್ತಿಗಳು 1,86,000, 1,76,000, 70,000 ಕೋಟಿ ಕೊಳ್ಳೆ ಹೊಡಿತಾರೆ. ಇದು ಅಲ್ಲಿಗೆ ನಿಲ್ಲಲ್ಲ. ಇದು ಇನ್ನು ಪ್ರತಿ ವರ್ಷ ಮುಂದಕ್ಕೆ ಹೋಗ್ತಾ ಇದೆ. ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳ ಓತ್ ಟೇಕಿಂಗ್ ಸೆರೆಮನಿ ಆಯಿತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು 10 ನಿಮಿಷದ ಪ್ರೋಗ್ರಾಮ್ಗೆ. ಹೈದರಾಬಾದಿಂದ ಒಬ್ಬರು, ಆಂಧ್ರ ಪ್ರದೇಶದಿಂದ ಒಬ್ಬರು ಬಂದರು. ನಿನ್ನೆ ಪೇಪರ್ ಇತ್ತು 1,80,000 ಒಂದು ರಾತ್ರಿ. ಯಾರ ಹಣ? ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಇದರ ಬಗ್ಗೆ, ಇದು ದೊಡ್ಡ ಕಾರ್ಯಕ್ರಮ, ಇದರ ಬಗ್ಗೆ ನಾವು ಹಣದ ಬಗ್ಗೆ ಯೋಚನೆ ಮಾಡಬಾರ್ದು. ಅಂದರೆ ಅವ್ರ ಹಣ ಆದ್ರೆ ಯೋಚನೆ ಮಾಡ್ತಾ ಇದ್ರ? ಈ ಒಂದು ರಾಜಕೀಯವನ್ನು ಬದಲಾಯಿಸಕ್ಕೆ ಉಪೇಂದ್ರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಬಂದಾಗಲೇ ಹೇಳಿದೆ,
ನನಗೆ ರಾಜಕೀಯ ಪಕ್ಷಗಳ ಮೇಲೆ ನಂಬಿಕೆ ಇಲ್ಲ. ಯಾಕೆಂದರೆ ನಾನು ನಿವೃತ್ತನಾದ ನಂತರ ಅಣ್ಣಾ ಹಜಾರೆ ಅವರ ಪ್ರತಿಭಟನೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಅಲ್ಲೂ ಚರ್ಚೆ ಬಗೆದಿಷ್ಟೇ, ಭ್ರಷ್ಟರನ್ನು ಕೆಳಗಿಳಿಸಬೇಕು, ಭ್ರಷ್ಟರನ್ನು ಅಧಿಕಾರದಿಂದ ಹೊರಗೆ ತರಬೇಕು, ಅದಕ್ಕೆ ಪೂರಕವಾದ ಒಂದು ಸಂಸ್ಥೆಯನ್ನು ಕಟ್ಟಬೇಕು, ಕೇಂದ್ರದಲ್ಲಿ ಲೋಕಪಾಲ್ ಆಗಬೇಕನ್ನುವ ಹಿನ್ನೆಲೆಯಲ್ಲಿ ನಾವು ಸುಮಾರು 18 ತಿಂಗಳು ಪ್ರತಿಭಟನೆ ಮಾಡಿದ್ವಿ. ಆದರೆ ಪ್ರತಿಭಟನೆ ನಿಲ್ಲುವ ಸಮಯದಲ್ಲಿ ಆ ಗುಂಪಿನ ಒಂದು ಬಾರಿ ರಾಜಕೀಯಕ್ಕೆ ಇಳಿದಿದೆ. ಇವತ್ತು ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂತ ಅದು ರಾಜಕೀಯಕ್ಕೆ ಇಳಿದಿದೆ. ಅಲ್ಲೂ 3 ಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ. ಆದ್ದರಿಂದ ನಾನು ಉಪೇಂದ್ರ ಅವರಿಗೆ ಹೇಳಿದೆ, ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಒಂದು ಪಕ್ಷ ಕಟ್ಟುವುದಂದ್ರೆ 10 ಜನ 100 ಜನರದ್ದಲ್ಲ. 10 ಜನ 100 ಜನರಾದ್ರೆ ಅವರ ಹಿನ್ನೆಲೆಯನ್ನು ಹುಡುಕ್ಬೋದು. ಲಕ್ಷಾಂತರ ಜನ ಬರ್ತಾರೆ ಆ ಪಕ್ಷಕ್ಕೆ. ಅಧಿಕಾರಕ್ಕೆ ಅವ್ರಿಗೂ ಬರೋಕ್ಕೆ ಒಂದು ಇಷ್ಟ ಇರ್ತದೆ, ಆದರೆ ಅಧಿಕಾರಕ್ಕೆ ಬಂದ ನಂತರ ಆಗುವ ವಿಚಾರಗಳು ಬೇರೆ ಇಲ್ಲ. ಖಂಡಿತವಾಗಿಯೂ ನೀವು ನನ್ನ ಜೊತೆ ಚರ್ಚೆ ಮಾಡಿದ ವಿಚಾರಗಳನ್ನು ನಾನು ಒಪ್ತೇನೆ, ನಿಮಗೆ ಶುಭ ಕೋರ್ತೇನೆ. ಈ ಪಕ್ಷ ಕಟ್ಟಿ ಬದಲಾವಣೆ ಮಾಡುವ ಪ್ರಯತ್ನ ಮಾಡಿ. ಆದರೆ ಮುಖ್ಯ ವಿಚಾರ, ಈ ಪ್ರಜಾಪ್ರಭುತ್ವದ ಲಾಭವನ್ನು ಪ್ರತಿಯೊಬ್ಬ ಪ್ರಜೆಗೂ ಸಿಗುವಂಗೆ ಮಾಡಿ. ಇಲ್ಲದಿದ್ದರೆ ಈ ಪ್ರಜಾಪ್ರಭುತ್ವದ ಅರ್ಥ, ನಿಜವಾದ ಅರ್ಥ ಉಳಿಯಲ್ಲ. ನಮ್ಮ ದೇಶ ಒಂದೇ ಧರ್ಮಕ್ಕೆ ಸೇರಿದ ದೇಶ ಅಲ್ಲ, ಒಂದೇ ಭಾಷೆಗೆ ಸೇರಿದ ದೇಶ ಅಲ್ಲ, ಒಂದೇ ಸಂಸ್ಕೃತಿಗೆ ಸೇರಿದ ದೇಶ ಅಲ್ಲ. ಇದನ್ನೇ ಬಳಸ್ಕೊಂಡು, ಈ ಧರ್ಮವೇ ಇರಲಿ, ಭಾಷೆ ಇರಲಿ ಅಥವಾ ಸಂಸ್ಕೃತಿ ಇರಲಿ, ಇದನ್ನು ಬಳಸ್ಕೊಂಡು ಈ ದೇಶವನ್ನು ಛಿದ್ರ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತೆ. ನನ್ನ ಒಂದು ಕೋರಿಕೆ ಏನೆಂದರೆ, ಈ ದೇಶ ನಮ್ಮೆಲ್ಲರ ದೇಶ. ಆ ಧರ್ಮಕ್ಕೆ ಸೇರಿದ ದೇಶ ಅಲ್ಲ, ಈ ಧರ್ಮಕ್ಕೆ ಸೇರಿದ ದೇಶ ಅಲ್ಲ, ಆ ಸಂಸ್ಕೃತಿಗೆ ಸೇರಿದ ದೇಶ ಅಲ್ಲ, ಈ ಒಂದು ಯಾವುದೇ ಒಂದು ಗುಂಪಿಗೆ ಸೇರಿದ ದೇಶ ಅಲ್ಲ. ಪ್ರತಿಯೊಬ್ಬ ಭಾರತೀಯನು ಈ ದೇಶ ನಂದು, ಇದನ್ನು ಉಳಿಸ್ಬೇಕು. ನಾವು ಇದನ್ನು ಉಳಿಸಬೇಕಾದ್ರೆ ಇವತ್ತಿನ ರಾಜಕೀಯವನ್ನು ಬದಲಾಯಿಸಬೇಕು. ಜನತಾ ಸೇವೆಗೆ ನಿಷ್ಠುರಾಗಿ ಇರುವಂತಹ ವ್ಯಕ್ತಿಗಳನ್ನು ಪಕ್ಷಕ್ಕೆ ತಗೊಳ್ಳಿ. ಅವರಿಂದ ದೇಶ ಸೇವೆ ಆಗುವ ಹೊರತು ದೇಶದಿಂದ ಅವರ ಸೇವೆ ಆಗಬಾರದು. ಈ ಪ್ರಯತ್ನ ನಡೀಬೇಕು. ನನ್ನ ಅನಿಸಿಕೆಯಲ್ಲಿ ನೀವು ಈ ಪ್ರಯತ್ನವನ್ನು ಮಾಡಬಹುದು. ಅದರಲ್ಲಿ ಸಫಲರಾಗಬೇಕನ್ನೋದನ್ನು ನಾನು ಈ ಹೊತ್ತು ಬಯಸ್ತೇನೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ.